ಈ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಅನೇಕ ಮಹತ್ವದ ವಿಚಾರಗಳನ್ನು ನಾವು ನೀವೆಲ್ಲರೂ ಶ್ರವಣ ಮಾಡ್ತಾ ಬರುವಂಥವರಾಗಿದೆ. ನಿನ್ನಿನ ವಿಚಾರದಲ್ಲಿ ಗುರುವಿನ ಮಹತ್ವವನ್ನು, ಮನುಷ್ಯ ಯಾವ ರೀತಿಯಾಗಿ ಬದುಕಬೇಕು, ಲೋಕ ಕಲ್ಯಾಣದ ಕಾರ್ಯ ಯಾವ ರೀತಿಯಾಗಿ ನಡಿಬೇಕು ಅನ್ನುವಂಥ ವಿಚಾರವನ್ನು ಗುರುಗಳ ಮುಖಾಂತರವಾಗಿ ಚನ್ನಮಲ್ಲಯ್ಯ ಸ್ವಾಮಿ ಮತ್ತು ಗಿರಿಜಾದೇವಿಯ ಸುಪುತ್ರನಾಗಿರುವಂಥ ಗುರುಪಾದಯ್ಯನಿಗೆ ಅನೇಕ ಪ್ರಕಾರದ ವಿಚಾರಗಳನ್ನು ಉಪದೇಶ ಮಾಡಿದರು. ಮಾಡಿದ ಮೇಲೆ ಕೊನೆಗೆ ಈ ಲಿಂಗದ ಕಳೆ ಲಿಂಗಧಾರಣವಾದ ಮೇಲೆ ಅವನ ಚರ್ಯವೇ ಬದಲಾವಣೆ ಆಯಿತು. ಲಿಂಗದ ಮೇಲೆ ಇಟ್ಟಿರ್ತಕ್ಕಂಥ ನಿಷ್ಠೆ, ಶ್ರದ್ಧೆ, ಭಕ್ತಿ ವಿಶೇಷವಾಯಿತು. ಯಾವಾಗ ಅಯ್ಯಾಚಾರ ದೀಕ್ಷೆ ಆದ ಮೇಲೆ ಕೊರಳಿಗೆ ಲಿಂಗಧಾರಣೆ, ಕಂಠಕ್ಕೆ ರುದ್ರಾಕ್ಷಿ ಧಾರಣೆ, ಜಪಮಾಲೆ ಇವೆಲ್ಲವುಗಳನ್ನು ಕೊಟ್ಟು, ದಂಡ ಕಮಂಡಲಗಳನ್ನು ಕೊಟ್ಟು ಪೀಠದ ಪರಂಪರೆಗೆ ಅನುಗುಣವಾಗಿ ದೀಕ್ಷಾಬದ್ಧನಾದ ಮೇಲೆ ಅನೇಕ ಮಹತ್ವದ ವಿಚಾರಗಳನ್ನು ಶ್ರವಣ ಮಾಡಿ, ಆ ಶ್ರವಣ ಮಾಡಿರ್ತಕ್ಕಂಥ ವಿಚಾರಗಳನ್ನೇ ಮತ್ತೆ ಜಗತ್ತಿಗೆ ಹೇಳಲಿಕ್ಕೆ ಗುರುಪಾದಯ್ಯ ಸ್ವಾಮಿಯವರು ತಯಾರಾಗಿದ್ದಾರೆ. ಈ ರೀತಿಯಿಂದ ತಯಾರಾದ ಮೇಲೆ ಈ ಒಂದು ಶಕ್ತಿ ಎಲ್ಲಿಂದ ಬಂತು ಅಂತ ಕೇಳಿದರೆ ಗುರುವಿನ ಅನುಗ್ರಹದಿಂದ. ಗುರು ಕೃಪಾ ಇದ್ದಿಲ್ಲ ಅಂದರೆ ಜಗತ್ತಿನಲ್ಲಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ತೇನ ವಿನ ತೃಣಮಪಿ ನ ಚಲತಿ. ಭಗವಂತನ ಸತ್ತ, ಭಗವಂತನ ಅನುಗ್ರಹ, ಗುರುವಿನ ಕೃಪಾ ಇವು ಎರಡರಿಂದ ಗುರುಪಾದಯ್ಯ ಪವಿತ್ರನಾಗಿದ್ದಾನೆ. ಮಲಮಯ ಶರೀರ ಹೋಗಿ ಮಂತ್ರಮಯ ಶರೀರವಾಗಿದೆ. ಇವತ್ತು ಮಲಮಯ ಶರೀರ ದಾಟಿ ಮಂತ್ರಮಯ ಶರೀರ ಆದಮೇಲೆ ಯಾವ ರೀತಿಯಾಗಿ ಪರುಷಮಣಿ ಕಬ್ಬಿಣಕ್ಕೆ ತಟ್ಟಿದರೆ ಹೆಂಗೆ ಬಂಗಾರವಾಗುತ್ತದೆಯೋ ಆ ಪ್ರಕಾರದಲ್ಲಿ ಅಂಗದ ಮೇಲೆ ಲಿಂಗ, ನೊಸಲಿಗೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿಯ ಸರ, ಬಾಯಿಯಲ್ಲಿ ಪರಮಾತ್ಮನ ನಾಮಸ್ಮರಣೆ, ದಾನ, ಧರ್ಮ, ಪರೋಪಕಾರ ಇವು ಎಲ್ಲವುಗಳನ್ನು ವಿಶೇಷವಾಗಿ ಏನದ ಅಂದರೆ ದೀಕ್ಷೆಯಾದ ಬಳಿಕ ಉನ್ನತ ಮಟ್ಟದಲ್ಲಿ ವಿಚಾರಧಾರೆಗಳು ಅಂತಕ್ಕಂಥವು ಗುರುಪಾದಯ್ಯ ಸ್ವಾಮಿಯ ಬಾಯಿಲಿಂದ ಬರಲಿಕ್ಕೆ ಪ್ರಾರಂಭ ಆಯಿತು. ಗುರುವಿನ ಅನುಗ್ರಹ ಇರುವುದರಿಂದ ಅದಕ್ಕೆ ಶರಣರು ಒಂದು ಮಾತು ಹೇಳ್ತಾ ಇದ್ದಾರೆ. ಕಡೆಗೀಲಿಲ್ಲದ ಬಂಡಿ ಒಡೆಗೆಡುವುದು ಮಾಂಬುದೆ, ಕಡೆಗೀಲು ಬಂಡಿಗೆ ಆಧಾರ. ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ. ಇಲ್ಲಿ ಜೇಡರ ದಾಸಿಮಾರಿಯರು ಈ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ, ಕಡೆಗೀಲಿಲ್ಲದ ಬಂಡಿ ಒಡೆಗೆಡುವುದು ಮಾಂಬುದೆ. ದೊಡ್ಡ ಶ್ರೀಮಂತ ಸಾಗವಾನಿ ಕಟ್ಟಿಗೆಯ ಬಂಡಿಯನ್ನು ತಯಾರು ಮಾಡಿ ₹1,00,000 ಖರ್ಚು ಮಾಡಿ ಎತ್ತು ತಂದು ಅನುಭವಿಸಿದ ರೈತನನ್ನು ಬಂಡಿ ಹೊಡಿಲಿಕ್ಕೆ ಕೂಡಿಸ್ಯಾನ ಅಂದ್ರೂ ಸಹಿತ ಆ ಗಾಲಿಗೆ ಕಟಾಣಿ ಮಳೆ ಅಂತ ಕರೀತಾರೆ, ಕೀಲು ಅಂತಲೂ ಅಂತಾರೆ. ಅದು ಒಂದು 4 ಇಂಚಿನ ಕೀಲು ಇಲ್ಲ ಅಂದರೆ ಬಂಡಿ ಊರು ಮುಟ್ಟೋದಿಲ್ಲ. ರೈತರಿಗೆ ಗುರ್ತು ಇದು. ಕಡೆಗೀಲಿಲ್ಲದ ಬಂಡಿ ಒಡೆಗೆಡುವುದು ಮಾಂಬುದೆ. ಕಡೆಗೀಲು ಇದ್ದಿಲ್ಲ ಅಂದರೆ ಬಂಡಿ ಊರು ಮುಟ್ಟೋದಿಲ್ಲ. ಅದರಂತೆ ಕಡೆಗೀಲು ಬಂಡಿಗೆ ಆಧಾರ. ₹1,00,000 ಎತ್ತು
₹1,00,000 ಬಂಡಿ ಇದ್ರೂ ಸಹಿತ 20 ಪೈಸೆ 30 ಪೈಸೆ ಖರ್ಚು ಮಾಡಿ ಕಡೆಗೀಲು ಇಡಲಿಲ್ಲ ಅಂದರೆ ಬಂಡಿ ಮುಂದಕ್ಕೆ ಹೋಗೋದಿಲ್ಲ. ಅದರಂತೆ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ನಾನು ನನ್ನದು ಅಂತಕ್ಕಂಥ ಅಭಿಮಾನದಿಂದ ಕೂಡಿರುವಂಥ ಈ ಶರೀರ ಅನ್ನುವಂಥ ಬಂಡಿಗೆ ಕಡೆಗೀಲು ಏನು ಅಂತ ಕೇಳಿದರೆ ಮೃಡ ಶರಣರ, ಮೃಡ ಅಂದರೆ ಪರಮಾತ್ಮ, ನೀಲಕಂಠ, ಆ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಮಹಾತ್ಮರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ. ಮನುಷ್ಯ ಅಹಂಕಾರದಿಂದ ತ್ಯಾಗ ಮಾಡಿ ಮಮಕಾರಾದಿಗಳನ್ನು ಬಿಟ್ಟು ದೇವರ ಕಡೆ ಗುರುವಿನ ಕಡೆ ಲಕ್ಷ್ಯ ಬರಬೇಕಾಗಿತ್ತು ಅಂತಂದರೆ ಆ ಪುಣ್ಯಾತ್ಮ ಗುರುವಚನವನ್ನು ಪರಿಪಾಲನೆ ಮಾಡಲಿಕ್ಕೆ ಬೇಕು. ಅದಕ್ಕೆ ನುಡಿಗಡಣ, ಅದಕ್ಕೆ ಶ್ರೀಗುರು ವಚನದಿಂದ ಅಧಿಕ ಸುಧೆಯುಂಟೆ ಅಂತ ಹೇಳಿದ್ದಾರೆ. ಮಹಾತ್ಮರ ವಚನಕ್ಕಿಂತ ಅಮೃತ ಜಗತ್ತಿನಲ್ಲಿ ಮತ್ತೊಂದು ಯಾವುದೂ ಇಲ್ಲ. ಮೃತ ಅಂದರೆ ಸಾಯುವುದು, ಅಮೃತ ಅಂದರೆ ಸಾಯದೇ ಇರತಕ್ಕಂಥ ಲಿಂಗಾಂಗ ಸಾಮರಸ್ಯದ ವಿಚಾರಗಳನ್ನು ಗುರು ಮುಖಾಂತರವಾಗಿ ಶಿಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಭ್ಯಾಸ ಮಾಡುವುದರಿಂದ ಅಲ್ಲಿ ಏನದ ಅಂತ ಕೇಳಿದರೆ ಆತ ಒಬ್ಬ ಮಹಾತ್ಮನಾಗಲಿಕ್ಕೆ ಬರುತ್ತದೆ, ಸಂತನಾಗಲಿಕ್ಕೆ ಬರುತ್ತದೆ, ಜ್ಞಾನಿ ಆಗಲಿಕ್ಕೆ ಬರುತ್ತದೆ. ಗುರುವಿನ ಕೃಪಾ ಇಲ್ಲ ಅಂದರೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಶಂಕರ ಭಗವತ್ಪಾದಾಚಾರ್ಯರು ಸಂಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಊರೊಳಗೆ, ಇವತ್ತು ಈ ಊರಿಗೆ ಶಂಕರ ಭಗವತ್ಪಾದಾಚಾರ್ಯರು ಬರ್ತಾ ಇದ್ದಾರೆ ಅಂತ ಊರೆಲ್ಲ ಸುದ್ದಿ ಹಬ್ಬಿತು. ಹಬ್ಬಿದ ಮೇಲೆ ಏನದ ಅಂದರೆ ಒಬ್ಬ ಶ್ರೀಮಂತನಿಗೆ ಒಬ್ಬ ಮಗ ಹುಟ್ಟಿದ್ದ, 20 ವರ್ಷ ವಯಸ್ಸಿನವನಾಗಿದ್ದ. 20 ವರ್ಷ ವಯಸ್ಸಿನವನಾದ್ರೂ ಸಹಿತ ತಂದೆ ತಾಯಿಗಳು ಕೂಡ ಮಾತನಾಡಲಿಲ್ಲ, ಆಟಪಾಠಗಳಲ್ಲಿ ತೊಡಗಲಿಲ್ಲ, ನನಗೆ ಊಟ ಬೇಕು, ನೀರು ಬೇಕು, ಹಾಲು ಬೇಕು ಅಂತ ಕೇಳಲಿಲ್ಲ, ಸುಮ್ಮನೆ ಇರ್ತಿದ್ದ. ತಂದೆ ತಾಯಿಗಳಿಗೆ ಬೇಸರ ಆಯಿತು. ದೇವರು ಬಂಜಿ ಅಂತ ಅನಿಸಿದ್ರೆ ಪರ್ವ ಇದ್ದಿಲ್ಲ, ಇಂಥ ಮಗನನ್ನು ನನಗೆ ಕೊಟ್ಟಿದ್ದಾನೆ, ಇವನು 20 ವರ್ಷ ಬೆಳೆದ್ರೂ ಸಹಿತ ಒಂದು ದಿವಸ ಅಮ್ಮ ಅನ್ನಲಿಲ್ಲ, ಅಪ್ಪ ಅನ್ನಲಿಲ್ಲ, ನನಗೆ ಊಟ ಬೇಕು, ನೀರು ಬೇಕು, ಚಲೋ ಬಟ್ಟೆ ಬೇಕು ಅನ್ನಲಿಲ್ಲ, ಇಂಥ ಮಗ ಇಟ್ಕೊಂಡು ಏನು ಮಾಡೋದು ಅಂತ ತಂದೆ ತಾಯಿಗಳು ಬೇಸತ್ತಿದ್ದರು. ಶಂಕರಾಚಾರ್ಯರು ಅದೇ ಊರ ಮೇಲೆ ಪ್ರಯಾಣ ಇತ್ತು. ಆವಾಗ ಅವರು ವಿಚಾರ ಮಾಡಿದರು, ಈ ಹುಡುಗನ್ನ ಅದಕ್ಕೇನದ ಅಂದರೆ ಮಠಗಳಿಗೆ, ದೇವಸ್ಥಾನಗಳಿಗೆ, ಸಂತರ ಹತ್ರ, ಮಹಾತ್ಮರ ಹತ್ರ ಕಳಿಸ್ಬೇಕು ಅಂದರೆ ಚುರುಕಾಗಿರುವಂಥ ಮಕ್ಕಳನ್ನು ಕಳಿಸಂಗಿಲ್ಲ. ಬಿಸ್ನೆಸ್ಸು ಮಾಡುವಂಥ ಬುದ್ಧಿ ಇದ್ದ ಮಕ್ಕಳನ್ನು ಮಠಗಳಿಗೆ ಕಳಿಸಂಗಿಲ್ಲ. ಯಾರು ಎಲ್ಲವನ್ನು ಬಿಟ್ಟು ನಿಂತಿರ್ತಾರೋ ಅಂಥವರನ್ನು ಮಠಕ್ಕೆ ಕಳಿಸುವ ಪರಿಪಾಠ ಅನಾದಿ ಕಾಲದಿಂದಲೂ ಬಂದಿದೆ. ಅದರಂಗ ಶಂಕರಾಚಾರ್ಯರು ಆ ಊರ ಮೇಲೆ ಬರಲಿಕ್ಕತ್ತಿದ್ದರು. ತಂದೆ ತಾಯಿಗಳು ವಿಚಾರ ಮಾಡಿದರು, ಶಂಕರ ಭಗವತ್ಪಾದರು ಬರಾಕತ್ಯಾರ, ಈ ಹುಡುಗನಿಂದ ನಮ್ಮ ಮನೆಗೆ ಏನೂ ಉಪಯೋಗ ಇಲ್ಲ, ಅದಕ್ಕೋಸ್ಕರವಾಗಿ ಈ ಹುಡುಗನ್ನ ಶಂಕರಾಚಾರ್ಯರಿಗೆ ದಾನ ಕೊಟ್ಬಿಡ್ಬೇಕು ಅಂತ ನಿರ್ಣಯ ಮಾಡಿದರು. ಕೊಟ್ಬಿಡೋದು ಇವನ್ನ, ಯಾಕಂದರೆ ಇವನು ಮಾತನೂ ಆಡಂಗಿಲ್ಲ, ಊಟನೂ ಬೇಕನ್ನಂಗಿಲ್ಲ, ಎಲ್ಲ ವ್ಯವಸ್ಥೆ ನಾವೇ ಮಾಡಬೇಕು. 20 ವರ್ಷದಿಂದ ಮಾಡ್ಕೊಂತ ಬಂದೀವಿ, ಒಂದು ದಿವಸರ ಮಾತಾಡಿಲ್ಲ. ಶಂಕರಾಚಾರ್ಯರು ಬಂದಾಗ ದಾನ ಕೊಟ್ಬಿಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಆ ದಾರಿಗೆ ಬರುವಂಥದ್ದನ್ನು ದಾರಿ ನೋಡ್ಕೊಂತ ಕುಂತಿದ್ದರು. ಭಗವತ್ಪಾದರು ಅನೇಕ ಶಿಷ್ಯರೊಡಗೂಡಿ ಭಗವನ್ ನಾಮಸ್ಮರಣೆಯೊಂದಿಗೆ ಆ ಊರ ಮೇಲೆ ಬಂದರು. ಅವ್ರ ಮನೆ ಮುಂದಕ್ಕೂ ಬಂದರು. ಬಂದಾಗ ಒಂದಿಷ್ಟು ಪಾದಕ್ಕೆ ನೀರು ಹಾಕಿ ಹೂಪತ್ರಿಗಳನ್ನು ಇಟ್ಟು ಒಂದಿಷ್ಟು ದಕ್ಷಿಣ ಸಮೇತವಾಗಿ ಈ ಹುಡುಗನ್ನ ನಿಮಗೆ ದಾನ ಕೊಡ್ತೀನಿ ಅಂತ ಅಂದರು. ಅವರು ಶಂಕರಾಚಾರ್ಯರು ಕೇಳಿದರು, ಹಣ ಕೊಡೋದು ನೋಡೀವಿ, ಬಂಗಾರ ಬೆಳ್ಳಿ ಕೊಡೋದು ನೋಡೀವಿ, ಭೂಮಿ ಕೊಡೋದು ನೋಡೀವಿ, ಆದರೆ ಮಕ್ಕಳನ್ನೇ ದಾನ ಕೊಡ್ತಕ್ಕಂಥ ಬುದ್ಧಿ ನಿಮಗೆ ಯಾಕೆ ಬಂತು ಅಂತ ಕೇಳಿದರು. ಶಂಕರಾಚಾರ್ಯರು ಸುಮ್ಮನೆ ತಗೊಳ್ಳಿಲ್ಲ,
ನಿಮ್ಗೆ ಯಾಕೆ ಬಂತು ಈ ಬುದ್ಧಿ? ಅವಾಗ ಹೇಳಿದರು, ಬುದ್ಧಿ ಇವನು ಮಾತಾಡಂಗಿಲ್ಲ, ಊಟ ಬೇಕು ಅನ್ನಂಗಿಲ್ಲ, ಬಟ್ಟೆ ಬೇಕು ಅನ್ನಂಗಿಲ್ಲ, ನಿದ್ದೆ ಬರ್ತದೆ ನನಗೆ ಅಂತ ಅಂದಿಲ್ಲ, ಅಮ್ಮ ಅಂದಿಲ್ಲ, ಅಪ್ಪ ಅಂದಿಲ್ಲ, ಯಾವ ಶಬ್ದ 20 ವರ್ಷದಿಂದ ಇವನು ಬಾಯಿಲಿಂದ ಕೇಳೇ ಇಲ್ಲ. ಇಂಥ ಮಗನನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕಿಂತ ನಿಮ್ಮಂಥವ್ರ ಕೈಯಾಗಿ ಇದ್ದರೆ ಮಠದೊಳಗೆ ಏನಾದ್ರು ಸೇವರ ಮಾಡೋಕ್ಕೆ ಬಂದಿತ್ತು ಅಂತ ತಿಳ್ಕೊಂಡು ನಾವು ಬ್ಯಾಸತ್ತು ನಿಮಗೆ ಕೊಡಾಕತ್ತೀವಿ ಅಂತಂದರು. ಆವಾಗ ಭಗವತ್ಪಾದರು ಅಂತಾರೆ, ಕೊಡ್ತೀವಿ ಅಂತಂದ ಮೇಲೆ ಮತ್ತೆ ವಾಪಸ್ ಕೇಳಬಾರ್ದು. ನೀವು ಕೈಯೊಳಗೆ ನೀರು ಹಾಕಿಕೊಂಡು ನೀರು ಬಿಡಬೇಕು. ಈಗಿನಂಗೆ ಬಾಂಡ್ ಬರೆದು ಶೀಲು ಗುದ್ದಿ ಎಲ್ಲರ ಮುಂದೆ ಸಹಿ ಮಾಡಿದ್ರು ಸಹಿತ ಬಾಯಿ ಬಡಿತಾರೆ ಈಗಿನ ಮಂದಿ. ಆದರೆ ಅವಾಗೇನದ ಅಂದರೆ ಕೈಯಾಗೆ ನೀರು ತಗೊಂಡು ನನ್ನ ಮಗನ್ನ ನಿಮಗೆ ಕೊಟ್ಟಿದ್ದೇನೆ ಅಂತ ಇಷ್ಟು ನೀರು ಬಿಟ್ಟರೆ ಸಾಕು. ಅದು ದೊಡ್ಡ ಬಾಂಡ್, ಅದು ದೊಡ್ಡ ಸಾಕ್ಷಿ. ಅದು ಮಾತು ಎಂದೂ ನೀರು ಬಿಟ್ಟ ಮೇಲೆ ಯಾರೂ ಮಾತು ತಪ್ಪಿಸ್ತಿದ್ದಿಲ್ಲ, ಧರ್ಮವಂತರಾಗಿ ಬಾಳ್ತಿದ್ರು ಆಗಿನ ಕಾಲದ ಜನ. ಆವಾಗ ಕೈಯಾಗೆ ನೀರು ತಗೊಂಡು ನೀರು ಬಿಟ್ಟರು. ನೀರು ಬಿಟ್ಟ ಮೇಲೆ ಆಯ್ತಲ್ಲ ನಿಮ್ಮದು ಅಂತಂದು. ಆಯಿತು, ನಮಗೆ ಇವತ್ತಿಗೇನದ ಅಂದರೆ ಸ್ವಚ್ಛ ಆದೀವಿ ನಾವು, ಈ ಹುಡುಗನ ತಗೊಂಡು ನಾವೇನು ಮಾಡೋದು, ನೀವು ಏನಾರ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಹೇಳಿ ಒಪ್ಪಿಸಿದರು. ಆವಾಗ ಶಂಕರಾಚಾರ್ಯರ ಅಂತಾರ, ನಮಸ್ಕಾರ ಮಾಡಿಸ್ರಿ ಅಂತ ಹೇಳಿದರು. ಸಾಷ್ಟಾಂಗ ನಮಸ್ಕಾರ ಹಾಕಿಸಿದರು. ಎದ್ದು ನಿಂತ ಹುಡುಗ. ಶಂಕರಾಚಾರ್ಯರು ಕೇಳ್ತಾರೆ ಅವಾಗ, ತಮ್ಮ 20 ವರ್ಷ ಆಯ್ತಂತ ನೀನು ಮಾತೇ ಆಡಿಲ್ಲ, ಊಟ ಬೇಕಂದಿಲ್ಲ, ಅಮ್ಮ ಅಂದಿಲ್ಲ, ಅಪ್ಪ ಅಂದಿಲ್ಲ, ಅದಕ್ಕೆ ಏನು ನಿನ್ನ ಪರಿಸ್ಥಿತಿ ಅಂತ ಇವರು ಮಾತಾಡಿಸಿದರು. ಆವತ್ತು ಹುಡುಗ ಮಾತಾಡ್ತಾನೆ, ಇಷ್ಟು ದಿವಸ ಮನುಷ್ಯರೇ ಇದ್ದಿಲ್ಲ, ಮನುಷ್ಯರಿದ್ದರೆ ಮಾತಾಡ್ತಿದ್ದೆ, ಇವು ದನಗಳಿದ್ದಂಗೆ ಅದಾವ, ಅದಕ್ಕೆ ನಾನು ಮಾತಾಡಿಲ್ಲ ಅಂತ. ಇವತ್ತು ನೀವು ಬಂದಿರಿ, ಮಹಾತ್ಮರು ಬಂದಿರಿ, ನೀವು ಶಂಕರನೇ ಅವತರಿಸಿ ಧರಣಿಗೆ ಶಂಕರಾಚಾರ್ಯ ಆಗಿ ಬಂದನು. ಭಗವಂತನೇ ಪರಮಾತ್ಮನೇ ಶಂಕರಾಚಾರ್ಯ ರೂಪದಲ್ಲಿ ಭೂಲೋಕದ ಉದ್ಧಾರಕ್ಕೋಸ್ಕರವಾಗಿ ಅವತಾರವನ್ನು ಎತ್ತಿದ್ದಾರೆ. ಅದಕ್ಕೆ ನೀವು ಬಂದಿರಂತ ನಾನು ಮಾತಾಡಕತ್ತೀನಿ ಅಂತ. ಆವಾಗ ಗಂಡ ಹೆಂಡತಿ ಒಬ್ರಿಗೊಬ್ಬರು ಮಾರಿ ನೋಡಿಕೊಳ್ಳಕತ್ತಿದ್ರು. ನಾವು ನೀರು ಬಿಟ್ಟುಬಿಟ್ಟಿವಿ, ನಮ್ಮ ಹುಡುಗ ನಮಗಿರಲಿ ಅಂತಂದರೆ ಈಗ ನಡೆಯಂಗಿಲ್ಲ, ಬಾಂಡ್ ಸಹಿ ಆಗಿಬಿಟ್ಟದ, ಮುಗಿದೋಯ್ತು. ಇನ್ನು ಎಲ್ಲೇ ಇರಲಿ ನನ್ನ ಮಗ ಒಳ್ಳೆ ಗುರುವಿನ ಕೈಯಾಗಿ ಸಿಕ್ಕಿದ್ದಾನೆ ಅಂತ ತಿಳ್ಕೊಂಡು ಸಂತೋಷಪಟ್ಟರು. ಆತನಿಗೆ ಶಂಕರಾಚಾರ್ಯರು ಅಸ್ತಾಮಲಕ ಅಂತ ಹೆಸರಿಟ್ಟು ಒಂದು ದಿಕ್ಕಿನ ಪೀಠಕ್ಕೆ ಜಗದ್ಗುರುವನ್ನಾಗಿ ಮಾಡಿದರು. ಅವರು 4 ಪೀಠಗಳು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ 4 ಪೀಠಗಳು. ನಮ್ಮ ಕರ್ನಾಟಕದಲ್ಲಿ ಶೃಂಗೇರಿಯ ಪೀಠ, ಅದರಂತೆ ಬದ್ರಿನಾಥದೊಳಗೆ ಉತ್ತರಕ್ಕೆ ದಕ್ಷಿಣಕ್ಕೆ ಎಲ್ಲ 4 ಪೀಠಕ್ಕೆ 4 ಮಂದಿನ ಜಗದ್ಗುರು ಮಾಡಿದ್ರವರು. ಅವರಿಗೆ ಒರಿಜಿನಲ್ ಶಿಷ್ಯರು 4 ಮಂದಿ. ಅದರೊಳಗೆ ಈತ ಒಬ್ಬ ಅಸ್ತಾಮಲಕ ಅಂತ ಹೆಸರಿಟ್ಟರು. ಅದಕ್ಕೆ ಗುರುವಿನ ಕೃಪಾ ಆಯಿತು ಅಂತಂದರೆ ಅದಕ್ಕೆ ಬಸವಣ್ಣವರು ನೀನು ಒಲಿದರೆ ಕೊರಡು ಕೊನರುವುದಯ್ಯ ಅಂತ ಹೇಳಿದ್ದಾರೆ. ನಿನ್ನ ದೃಷ್ಟಿ ಬಿತ್ತು ಅಂತಂದರೆ ನೀನು ಏನೆಲ್ಲ ಆಗ್ತದ, ನಿನ್ನ ದೃಷ್ಟಿ ಬೀಳಲಿಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ. ಅದರಂಗ ಇಲ್ಲಿ ಗುರುಪಾದಯ್ಯನಿಗೆ ಗುರುಗಳ ಕೃಪಾ ದೃಷ್ಟಿ ಬಿದ್ದಿದೆ. ನರರ ದೃಷ್ಟಿ ಬಿದ್ದರೆ ಸಂಸಾರಿಕ ವಿಚಾರಗಳು ತಲೆಯೊಳಗೆ ಬರ್ತಾವೆ. ಮಹಾತ್ಮರ ದೃಷ್ಟಿ ಬಿದ್ದರೆ ಅಲ್ಲಿ ಮಹತ್ವದ ವಿಚಾರಗಳೇ ಹೊರಗೆ ಬರ್ತಾವೆ. ಸಾಮಾನ್ಯ ಮಾತುಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಏನದ ಅಂದರೆ ಗುರುವಿನ ಆ ಪ್ರಕಾರವಾಗಿ ನಂಬಿದ್ದರು. ಇವತ್ತು ಅಷ್ಟಾವರಣಗಳು, ಪಂಚ ಆಚಾರಗಳು, ಶಟಸ್ಥಲಗಳು ಇವು ಎಲ್ಲವುಗಳ ವಿಚಾರಗಳನ್ನು ಗುರುವಿನ ಮುಖಾಂತರ ಇವೆಲ್ಲ ತಿಳಿದುಕೊಂಡರು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ 8 ಆವರಣಗಳು, 3 ಪೂಜಾ ಮಾಡುವ ಸಾಮಗ್ರಿ, 3 ಪೂಜಾ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು, 2 ಲಾಭ. ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪೂಜೆ ಮಾಡುವ ಸಾಮಗ್ರಿ, ಗುರು, ಲಿಂಗ, ಜಂಗಮ ಇವು 3 ಪೂಜೆ ಮಾಡಿಸಿಕೊಳ್ಳವು.
ಮತ್ತು ಇವ್ರು ಪೂಜೆ ಮಾಡಿದರೆ ಏನು ಲಾಭ ಅಂತ ಕೇಳಿದರೆ ಪಾದೋದಕ ಪ್ರಸಾದವೇ ಲಾಭ ಅಂತ. ಈ 8 ಆವರಣಗಳ ವಿಚಾರಗಳನ್ನು ಕ್ರಮ ಪದ್ಧತಿ ಪ್ರಕಾರವಾಗಿ ಅಲ್ಲಿ ಉಪದೇಶ ಮಾಡಿದ್ದಾರೆ. ಆಮೇಲೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಷಟಸ್ಥಲಗಳ ವಿಚಾರಗಳನ್ನು, ಲಿಂಗಾಚಾರ, ಭೃತ್ಯಾಚಾರ, ಸದಾಚಾರ, ಶಿವಾಚಾರ ಅಂತಕ್ಕಂಥ 5 ಆಚಾರಗಳನ್ನು, ಇವುಗಳಿಗೇನದ ಅಂದರೆ ದಶವಿಧ ಪಾದೋದಕದ ವಿಧಾನವನ್ನು ಗುರುಗಳವರು ಶಿಷ್ಯನಾಗಿರ್ತಕ್ಕಂಥ ಗುರುಪಾದಯ್ಯನಿಗೆ ವೀರಶೈವ ಸಿದ್ಧಾಂತದಲ್ಲಿ ಏನು ಪ್ರಾಮುಖ್ಯತೆ ಅದ, ಯಾವ ವಿಚಾರಗಳು ರೇಣುಕ ಭಗವತ್ಪಾದಾಚಾರ್ಯರು ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿ ಉಲ್ಲೇಖನ ಮಾಡಿದಾರೆಯೋ ಆ ಎಲ್ಲ ವಿಚಾರಗಳನ್ನು ಏನದ ಅಂತ ಕೇಳಿದರೆ ಶಿಷ್ಯನಾಗಿರ್ತಕ್ಕಂಥ ಗುರುಪಾದಯ್ಯನಿಗೆ ಉಪದೇಶ ಮಾಡಿದ್ದಾರೆ. ಯಾವಾಗ ಅಂತ ಕೇಳಿದರೆ 8ನೇ ವರ್ಷಕ್ಕೆ ಅಯ್ಯಾಚಾರ ಆದಮೇಲೆ ಆತನ್ನು ಒಂದು ಮೂರ್ತಿ ಮಾಡಬೇಕು, ಆತನನ್ನು ದೇವರು ಮಾಡಬೇಕು. ಈಗ ಶಿಲ್ಪಿ ಯಾವ ರೀತಿಯಾಗಿ ಸುತ್ತಿಗೆ ಉಳಿಯನ್ನು ತೆಗೆದುಕೊಂಡು ಕಲ್ಲು ವೇಸ್ಟ್ ಇದ್ದದ್ದನ್ನು ಹೆಂಗೆ ಕೆತ್ತಿ ತೆಗೆದು ಸುಂದರವಾದ ಮೂರ್ತಿಯನ್ನು ತಯಾರು ಮಾಡುತ್ತಾರೋ ಅದೇ ಪ್ರಕಾರವಾಗಿ ರೇಣುಕ ಭಗವತ್ಪಾದಾಚಾರ್ಯರು ಶಿಷ್ಯನಾಗಿರ್ತಕ್ಕಂಥ ಗುರುಪಾದಯ್ಯನಿಗೆ ಎಲ್ಲ ಅಂಗದ ಅವಗುಣಗಳನ್ನು ತಿರಸ್ಕಾರ ಮಾಡಿ ಸದ್ಗುಣಗಳನ್ನು ಉಪದೇಶ ಅಂತಕ್ಕಂಥದ್ದು ಮಾಡಿ ಆತನ ಬಾಯಿಲಿಂದ ಶ್ರೀಗುರು ವಚನದಿಂದಲ್ಲದೆ ಲಿಂಗವನ್ನರಿಯಬಾರದು. ಗುರುವಿನ ಕೃಪಾದಿಂದನೇ ಲಿಂಗದ ಮಹತ್ವ ನಮಗೆ ಗುರುತಾಗೋದು. ಶ್ರೀಗುರು ವಚನದಿಂದಲ್ಲದೆ ಜಂಗಮವನ್ನರಿಯಬಾರದು, ಶ್ರೀಗುರು ವಚನದಿಂದಲ್ಲದೆ ಪ್ರಸಾದವನ್ನರಿಯಬಾರದು, ಶ್ರೀಗುರು ವಚನದಿಂದಲ್ಲದೆ ತನ್ನ ತಾನರಿಯಬಾರದು. ಇಂದಣ ಜನ್ಮದಲ್ಲಿ ಲಿಂಗವ ಪೂಜಿಸಿ ಇಂದು ಜ್ಞಾನೋದಯವಾಯಿತೆಂದೊಡೆ ಗುರುವಿಲ್ಲದೆ ಮುನ್ನ ಆಯಿತೆನ್ನಬಹುದೇ. ಇಂದ ಜನ್ಮಾಂತರಗಳಲ್ಲಿ ಲಿಂಗದ ಸಂಸ್ಕಾರವುಳ್ಳಂಥ ವ್ಯಕ್ತಿಗಳಿಗೆ ಈ ಜನ್ಮದಲ್ಲಿ ಲಿಂಗದ ಘನತೆ, ಲಿಂಗದ ಮಹತ್ವ, ಜಂಗಮದ ಮಹತ್ವ, ಗುರುವಿನ ಮಹತ್ವ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ಅನೇಕ ಜನ್ಮದ ಕರ್ಮದ ಪರಿಪಾಕದೊಳಗೆ ಬಿದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಅಷ್ಟಾವರಣ, ಪಂಚ ಆಚಾರಗಳು, ಷಟಸ್ಥಲಗಳು ಅವು ತಲೆಗೆ ಬಡಿದು ತೆಳಗೆ ಬೀಳ್ತವೆ ಹೊರತು ಒಳಗೆ ಹೋಗಂಗಿಲ್ಲ. ಚೆಂಡು ಗಾಡಿಗೆ ಹೋಗಿದ್ರೆ ಹೆಂಗೆ ವಾಪಸ್ ಬರ್ತದೋ ಇವು ಎಲ್ಲವುಗಳನ್ನು ಕ್ರಮವತ್ತು ಜನ್ಮಾಂತರದ ಪುಣ್ಯ ಇದ್ದರೆ ಅಂತಪ್ಪ ಗುರು ಸಿಗುತ್ತಾನ. ಗುರುವಿನ ಮಾತು ನಮಗೆ ಅರ್ಥ ಆಗಬೇಕಾಗಿತ್ತು ಅಂದರೆ ಜನ್ಮಾಂತರದ ಪುಣ್ಯ ನಾವು ಮಾಡಿರ್ಬೇಕು. ಅದಕ್ಕೆ ಭಾಗ್ಯವಿಲ್ಲದೆ ಆಗದು ಅಂತಾರೆ. ನಿಜಗುಂಡ್ರು ಬರೀತಾರೆ, ಭಾಗ್ಯವಿಲ್ಲದೆ ಆಗದು. ನಿನಗೆ ಏನಾದರೂ ಜ್ಞಾನ ಆಗಬೇಕು, ಈ ಭವಬಂಧನ ಅಂತಕ್ಕಂಥದ್ದು ಬಿಡುಗಡೆ ಆಗಬೇಕು ಅಂತಂದರೆ ಇಂದಿನ ಜನ್ಮದ ಪುಣ್ಯ ಒಟ್ಟುಗೂಡಿರಬೇಕು. ಆ ಪ್ರಕಾರದ ಪುಣ್ಯ ಏನದ ಅಂತ ಕೇಳಿದರೆ ಗುರುಪಾದಯ್ಯನಿಗೆ ಒಡಗೂಡಿ ಬಂದಿದೆ. ಅವರ ತಂದೆ ತಾಯಿಯಾಗಿರ್ತಕ್ಕಂಥ ಚನ್ನಮಲ್ಲಯ್ಯ ಸ್ವಾಮಿ, ಗಿರಿಜಾದೇವಿಯವರು ವಿಶೇಷವಾದ ಕಾಳಜಿಯನ್ನು ಮಾಡಿ ಮಗನನ್ನು ಒಂದು ಮೂರ್ತಿಯನ್ನಾಗಿ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಅಲ್ಲೇನದ ಅಂತ ಕೇಳಿದರೆ ಗುರುವಿನಿಂದ ದೀಕ್ಷೆಯನ್ನು ಪಡಿಸಿದರು. ಗುರು ವಚನದಿಂದಲ್ಲದೆ ಭವಪಾಶ ಅರಿಯದು. ಗುರುವಿನ ಮಾತೇ ವಚನ. ವಚನಕ್ಕೂ ಮಾತಿಗೇನು ವ್ಯತ್ಯಾಸ ಅಂತ ಕೇಳಿದರೆ ತಲೆಯಿಂದ ಬಂದವುಗಳೆಲ್ಲ ಮಾತುಗಳು, ಹೃದಯದಿಂದ ಬಂದವುಗಳೆಲ್ಲ ವಚನಗಳು. ತಲೆಯಿಂದ ಸುಳ್ಳು ಬರ್ತದ, ಕರೆಯೂ ಬರ್ತದ, ಮಂದಿ ಹೆಂಗದರ ಹಂಗೆ ನೋಡಿ ಮಾತಾಡಕ್ಕೆ ಬರ್ತದ ತಲೆಯಿಂದ. ಆದರೆ ಶಿಷ್ಯನನ್ನು ಉದ್ಧಾರ ಮಾಡೇ ತೀರಬೇಕು ಅನ್ನುವಂಥ ಛಲ ಗುರುವಿನ ಹೃದಯದಲ್ಲಿ ಬಂತು ಅಂದರೆ ಹೃದಯ ತುಂಬಿ ಬಂದದ್ದೇ ವಚನ. ತಲೆಯಿಂದ ಬಂದದ್ದು ಮಾತು, ಹೃದಯದಿಂದ ಬಂದದ್ದು ವಚನ. ಇವತ್ತು ಅನೇಕ ಮಹಾತ್ಮರ ವಚನಗಳು ಯಾಂಗ ರಚನೆ ಆಗಿದ್ದಾವೆ ಅಂತ ಕೇಳಿದ್ರೆ ಹೃದಯ ತುಂಬಿ ಬಂದಂಥ ಮಾತುಗಳು. ಶಿಷ್ಯನನ್ನು ಏನೂ ನೋಡಂಗಿಲ್ಲ. ಇವ ಶ್ರೀಮಂತನೋ ಬಡವನೋ, ಇವನು ಬಿಕಾರಿಯೋ ಸೌಕಾರನೋ ಏನೂ ನೋಡಂಗಿಲ್ಲ. ಇವನು ಬಂದು ಶರಣಾಗತ ಆಗಿದ್ದಾನೆ,
ಇವನನ್ನು ನಾನು ಮುಕ್ತನನ್ನಾಗಿ ಮಾಡಬೇಕು ಅಂತ ಏಕೈಕ ಗುರಿ ಇತ್ತು ಅಂತಂದರೆ ಅಲ್ಲಿ ಶಿಷ್ಯನಿಗೆ ಜ್ಞಾನೋದಯವಾಗುತ್ತೆ. ಅದಕ್ಕೆ ಮದುವೆದು ಸಾಲವಳಿ ನೋಡಬೇಕು ಅಂದರೆ 18 ನಂಬರ್ ಬರಬೇಕು ಅಂತಾರೆ. 18ಕ್ಕಿಂತ ತೆಳಗು ಇತ್ತು ಅಂದರೆ ಅಕ್ಕನ ಮಗಳಿದ್ದರೂ ಮಾಡ್ಕೋಬಾರ್ದು ಅಂತ ಪಂಚಾಂಗದ ನಿಯಮ ಐತಿ. ಅಕಸ್ಮಾತ್ ಮಾಡ್ಕೊಂಡ್ರೆ ಭಾಳ ದಿವಸ ಬಾಳೆವು ನಡೆಯಂಗಿಲ್ಲ. 18 ಮೇಲ್ಪಟ್ಟು ಇರಬೇಕು ನಂಬರ್ಗಳು. ಅಷ್ಟಿದ್ರೆ ಮಾತ್ರ ಇವನು ಭಾಳ ದಿವಸ ಬಾಳೆವು ಮಾಡ್ಕೊಂಡು ತಿಂತಾನ ಅಂತ. ಇಲ್ಲಿ ಶಾಸ್ತ್ರದೊಳಗೂ ಸಹಿತ ಗುರುಗಳು 9 ಗುಣಗಳದಾವ, ಶಿಷ್ಯನು 9 ಗುಣಗಳದಾವ. ಈ ಗುರು ಶಿಷ್ಯರ ಈ ಗುಣಗಳು ಸರಿಯಾಗಿ ಇದ್ದು ಅಂತಂದರೆ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಶಿಷ್ಯ ಅಂತಾನ. ಮತ್ತು ಶಿಷ್ಯನನ್ನು ತನ್ನಂತೆ ಮಾಡಿಕೊಳ್ಳೋದು ಯಾವುದಾದ್ರೂ ಇದ್ದರೆ ಅದು ಗುರು ಒಬ್ಬನೇ. ಗುರು ಮುಟ್ಟಿ ಗುರುವಾಗಿ ಇವತ್ತು ರಂಭಾಪುರಿಯ ಜಗದ್ಗುರು ಮಹಾಸನ್ನಿಧಾನ ಗುರುಪಾದಯ್ಯ ಸ್ವಾಮಿಯ ತಲೆ ಮೇಲೆ ಕೈ ಇಟ್ಟು ನೀನು ನನ್ನಂಗೆ ಆಗುವಂತ ತಿಳಿದುಕೊಂಡು ಆಶೀರ್ವಾದ ಮಾಡಿ ಅಲ್ಲಿ ಶರಣ ಸತಿ ಲಿಂಗಪತಿ ಅಂತನ್ನುವ ರೂಪದಲ್ಲಿ ಅಲ್ಲಿ ಒಬ್ಬ ತತ್ವಜ್ಞಾನಿಯನ್ನು ಒಬ್ಬ ಮಹಾತ್ಮನನ್ನಾಗಿ ಮಾಡಿರುವಂಥವರಾಗಿದ್ದಾರೆ. ಅದಕ್ಕೆ ಈ ಭವಪಾಶ ಹರಿಬೇಕಾಗಿತ್ತು ಅಂತಂದರೆ ಗುರುವಿನ ವಚನದಿಂದ ಆದೀತೆ ಹೊರತು ಇಲ್ಲ ಅಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಗುರುವಿನ ವಚನ ಪರಿಪಾಲಕನಾಗಿ ಗುರುಪಾದಯ್ಯ ವಿಶೇಷವಾಗಿ ಎಲ್ಲವನ್ನು ಬೆಳೆಸಿಕೊಂಡು ಗುರು ಮುಟ್ಟಿ ಗುರುವಾಗಿ ಒಂದು ಹಂತಕ್ಕೆ ಬಂದ ಮೇಲೆ ಈತನಿಗೇನದ ಅಂತ ಕೇಳಿದರೆ ಒಂದು ಮಠಕ್ಕೆ ಪೀಠಾಧಿಪತಿಯನ್ನಾಗಿ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದರು. ಅವ್ರದ್ದೇ ಮಠ. ಅವರು ವಿಚಾರ ಮಾಡಿ ಜಗದ್ಗುರುಗಳವ್ರು ಏನು ಮಾಡಿದರು ಅಂತ ಕೇಳಿದರೆ ಇವನು ಪರಿಪಕ್ವನಾಗಿದ್ದಾನೆ. ನೀವೇನಂತೀರಿ? ಗಂಡಿಗೆ 21, ಹೆಣ್ಣಿಗೆ 18, 2 ಟೈಮ್ ಬರಬರಿ ಅದ, ಮದುವೆ ಮಾಡಬಹುದು ನಿರ್ಣಯ ಮಾಡುತ್ತೇವೆ. ಸರ್ಕಾರದ ಕಾನೂನೂ ಅದೇ ಅದ. ಹೆಂಗೆ ನಿರ್ಣಯ ಮಕ್ಕಳು ಇಬ್ಬರು ದೊಡ್ಡವರು ಅದಾರ, ನಾವು ಅಕ್ಷತೆ ಹಾಕಬಹುದು, ಸಂಸಾರಿಕ ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ಒಪ್ಪಿಗೆಯನ್ನು ಕೊಡಬಹುದು ಅಂತಕ್ಕಂಥ ವಿಚಾರವನ್ನು ಗೃಹಸ್ಥರು ಯಾವ ರೀತಿಯಾಗಿ ನಿರ್ಣಯ ಮಾಡ್ತಾರೋ ಇಲ್ಲಿ ರಂಭಾಪುರಿಯ ಜಗದ್ಗುರುಗಳವರು ನಿರ್ಣಯ ಮಾಡಿದರು. ಗುರುಪಾದಯ್ಯನ ಒಂದು ಸ್ಥಿತಿ ಅದು ಸಹಜವಾಗಿ ನಾನು ಯಾವ ರೀತಿಯಾಗಿ ಲಿಂಗಾಂಗ ಸಾಮರಸ್ಯದ ಅನುಭವವನ್ನು ಹೊಂದಿದ್ದೇನೆಯೋ ಇವನಿಗೆ ಉಪದೇಶ ಮಾಡಿ 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 ಇವನು ಗುರು ಮುಟ್ಟಿ ಗುರು ಆಗಲಿಕ್ಕೆ ಯೋಗ್ಯನಿದ್ದಾನೆ ಅಂತಂದ ಮೇಲೆ ಈತನಿಗೆ ಒಂದು ಮಠದ ಪೀಠಾಧಿಪತಿ ಅಂತಕ್ಕಂಥದ್ದನ್ನು ಜವಾಬ್ದಾರಿಯನ್ನು ಕೊಡಬೇಕು. ಯಾಕಂತ ಕೇಳಿದರೆ ತಾನು ಏನು ಕಂಡುಕೊಂಡು ಅನುಭವಿಸಿದ ಆನಂದ ಏನಿದೆಯೋ ಆ ಆನಂದ ಭಕ್ತರಿಗೆ ನೀಡಬೇಕಲ್ಲ. ತನ್ನ ಅನುಭವ ಭಕ್ತರಿಗೆ ದಾಸೋಹ ರೂಪದಲ್ಲಿ, ಅದಕ್ಕೆ ತ್ರಿವಿಧ ದಾಸೋಹ ಅಂತ ಹೇಳ್ತಿದ್ದಾರೆ. ಇಲ್ಲಿ ತ್ರಿವಿಧ ದಾಸೋಹ: ಅನ್ನದಾನ, ಜ್ಞಾನದಾನ, ಬುದ್ಧಿಯ ದಾನ. 3 ಪ್ರಕಾರದ ದಾನಗಳನ್ನು ಇವತ್ತು ಮಠ ಮಂದಿರಗಳು ನಮ್ಮ ಸನಾತನ ಭಾರತ ದೇಶದಲ್ಲಿ ಸನಾತನ ಧರ್ಮಕ್ಕನುಗುಣವಾಗಿ ಎಲ್ಲ ಮಠಗಳು ತ್ರಿವಿಧ ದಾಸೋಹಿಗಳೇ. ಇವತ್ತು ಭಕ್ತಾದಿಗಳಿಗೆ ಅನ್ನದಾನ ಮತ್ತು ಏನದ ಅಂತಂದರೆ ವಿದ್ಯಾದಾನ ಮತ್ತು ಏನದ ಅಂದರೆ ಬುದ್ಧಿಯ ದಾನ. ಸಂಸಾರಿಕ ಜೀವನದೊಳಗೆ ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ಕಲಿಸಿಕೊಡ್ತಕ್ಕಂಥ ಫ್ಯಾಕ್ಟ್ರಿಗಳೇ ಮಠಗಳು. ಮಠಗಳು ಅಂತಂದರೆ ಏನು ಕಲ್ಲು ಮಣ್ಣಿನಿಂದ ಕಟ್ಟ್ಯದ, ಅಲ್ಲಿ ಒಂದು ಮೂರ್ತಿ ಕುಂದಿರಿಸಿರ್ತಾರೆ, ತೆಂಗಿನಕಾಯಿ ಹೊಡೆದು ನಮಸ್ಕಾರ ಮಾಡಿ 10 ರೂಪಾಯಿ ಕೊಟ್ಟುಬಿಟ್ರೆ ಮುಗೀತಂತಲ್ಲ. ಇದನ್ನು ಉಪಯೋಗ ಮಾಡಿಕೊಳ್ಬೇಕು. ಉಪಯೋಗ ಮಾಡಿಕೊಳ್ಳಿಲ್ಲ ಅಂದರೆ ಕೆಲಸ ಇಲ್ಲ. ಯಾವನೊಬ್ಬನ ಕಂಡಾಪಟ್ಟಿ ಬಂಗಾರ ಗಳಿಸಿ ಏನದ ಅಂತ ಕೇಳಿದರೆ ಅದ್ರ ಮನೆಗೆ ಇಟ್ಕೊಂಡು ನನ್ನ ಮನೆಗೆ 1 ಕಿಲೋ ಬಂಗಾರ ಐತೆ ಅಂತ ಹೇಳ್ತಿದ್ದ. ಉಚ್ಚಿ ಕಿಲೋ ಬಂಗಾರ ಸಂಧ್ಯಾಗೆ ಹಾಕಿಟ್ಟಿದ್ದು ಕೈಯಾಗ ಕಾಲಾಗ ಮಾಡಿಸ್ಕೊಂಡು ಕೊಳ್ಳಾಗ ಹಾಕ್ಕೊಂಡು ಬಜಾರ್ದಾಗ ಮೆರಿ ಒಂದಿಷ್ಟು ಅಂತ ಹೇಳ್ತಾರೆ. ಉಪಯೋಗ ಮಾಡುವ ಒಂದಿಷ್ಟು. ಮುಚ್ಚಿಟ್ರೆ ಬಂಗಾರ ಗಳಿಸಿದ್ದು ಸಾರ್ಥಕ್ಕಿಲ್ಲ, ಅದು ಹೊರಗೆ ಕಾಣಬೇಕು. ಅದರಂತೆ ಮಠ ಮಂದಿರಗಳನ್ನು ನಾವು ತೆಂಗಿನಕಾಯಿ ಹೊಡೆಯೋದಕ್ಕೆ ಮೀಸಲಿಟ್ಕೋಬಾರದು. ಇವತ್ತು ಗುರುಪಾದಯ್ಯ ಸ್ವಾಮಿಯವರಿಗೆ ರಂಭಾಪುರಿಯ ಜಗದ್ಗುರುಗಳು ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳ ಉಪದೇಶವನ್ನು ವಿಶೇಷವಾಗಿ
ಉಪದೇಶ ಮಾಡಿ ಒಂದು ಮೂರ್ತಿಯನ್ನಾಗಿ ತಯಾರು ಮಾಡಿ ಅದಕ್ಕೆ ಒಂದು ಪೀಠ ಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿ ಇದೇ ರಾಯಚೂರು ನಗರದ ದುರ್ಗದ ಮಠ ಅಂತ ಇದಕ್ಕೆ ಹೆಸರು. ಮೊದಲು ಇದು ದುರ್ಗದ ಮಠ. ಇದು ತದನಂತರದಲ್ಲಿ ಇಲ್ಲಿ ಕಿಲ್ಲಾ ಇರೋದರಿಂದ ಕಿಲ್ಲೆ ಬೃಹನ್ ಮಠ ಅಂತಕ್ಕಂಥ ಹೆಸರನ್ನು ಇದಕ್ಕೆ ಇಟ್ಟಿದ್ದಾರೆ. ಈ ಮಠಕ್ಕೆ ಪ್ರಪ್ರಥಮವಾಗಿ ಇದು ಮೊದಲು ಗೃಹಸ್ಥರು ನಡೆಸುವಂಥ ಮಠ ಇತ್ತು, ಹಿರೇಮಠ. ಹಿರೇಮಠ ಅಂದರೆ ಅಲ್ಲಿ ಗೃಹಸ್ಥರೇ ಇರ್ತಾರೆ. ಅವರು ಏನದ ಅಂದರೆ ಆ ಊರಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಯಾರ್ಯಾರಿಗೆ ಯಾವ್ಯಾವ ಉಪದೇಶ ಮಾಡಬೇಕು, ಧಾರ್ಮಿಕತೆಯನ್ನು ಓದ ಮಾಡಬೇಕು ಅನ್ನುವಂಥ ವಿಚಾರವನ್ನಿಟ್ಟುಕೊಂಡು ಹಿರೇಮಠದವರು ಆ ಊರಿನ ಎಲ್ಲ ಜವಾಬ್ದಾರಿಯನ್ನು, ಎಲ್ಲ ಜಾತಿಯ ಜನಾಂಗವನ್ನು ಪ್ರತಿಯೊಂದು ಧರ್ಮ ಕಾರ್ಯದಲ್ಲಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಅವರು ಕೊಡ್ತಕ್ಕಂಥ ಕಾಣಿಕೆಗಳಿಂದ ಮಠದ ದಾಸೋಹವನ್ನು ನಡೆಸ್ತಕ್ಕಂಥ ಪರಿಪಾಠ ಪ್ರತಿಯೊಂದು ಹಿರೇಮಠದಲ್ಲಿ ಅದ. ಆ ಪ್ರಕಾರದಲ್ಲಿ ಮೊದಲು ಇಲ್ಲಿ ಅದೇ ನಡೀತಿತ್ತು. ಚನ್ನಮಲ್ಲಯ್ಯ ಸ್ವಾಮಿ, ಗಿರಿಜಾದೇವಿಯವರು ವಿಶೇಷವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದರು. ಪ್ರಪ್ರಥಮವಾಗಿ ಮಠಕ್ಕೆ ಒಬ್ಬ ಶಟಸ್ಥಲ ಬ್ರಹ್ಮಿ, ಇವತ್ತು ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳನ್ನು ತಿಳಿದಂಥ ಜ್ಞಾನಿಯನ್ನು, ಮಹಾತ್ಮನನ್ನು ರಂಭಾಪುರಿ ಪೀಠದ ಜಗದ್ಗುರುಗಳವರು ಈ ಮಠಕ್ಕೆ ಈತನ್ನೇ ಚರ ಮತ್ತು ಸ್ಥಿರ ಪಟ್ಟಾಧಿಕಾರವನ್ನು ಮಾಡಿ ಅವ್ರು ಏನದ ಅಂತ ಕೇಳಿದರೆ ನಿರ್ಣಯ ಮಾಡಿಕೊಂಡರು. ಯಾಕಂದರೆ ಲೋಕ ಕಲ್ಯಾಣದ ಕಾರ್ಯ ನಡಿಬೇಕು ಅಂದರೆ ಒಂದು ಜವಾಬ್ದಾರಿ ಬೇಕು. ಸುಮ್ಮನೆ ಕಲ್ಯಾಣ ಮಾಡು ಜಗತ್ತು ಅಂದರೆ ಆಗೋದಿಲ್ಲ, ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ಗುರು ಯಾವಾಗ ಶಿಷ್ಯನಿಗೆ ಅನುಗ್ರಹ ಮಾಡುತ್ತಾನೋ ಆ ಸಮಯದಲ್ಲಿ ಶಿಷ್ಯನಾದಂಥ ವ್ಯಕ್ತಿ ಗುರು ಆಜ್ಞಾ ಪ್ರಕಾರವಾಗಿ ತನ್ನ ಅನುಭವದಿಂದ ಏನದ ಅಂತ ಕೇಳಿದರೆ ಮಠವನ್ನು ನಡೆಸ್ತಕ್ಕಂಥದ್ದು. ಮಠ ನಡೆಸೋದಂದ್ರೆ ಅದೇನು ಕಲ್ಲು ಮಣ್ಣಿನಿಂದ ಕಟ್ಟಿದ್ದು ನಡೆಯೋದಲ್ಲ. ಇದರ ಕೆಲಸ ಏನು? ಇವತ್ತು ಮಠದ ಕೆಲಸ ಏನು? ಶರಣಾಗತರಾಗಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಧರ್ಮ ಸಂದೇಶವನ್ನು ನೀಡೋದು, ವೀರಶೈವ ಭಕ್ತರು ಬಂದರೆ ಲಿಂಗಾಂಗ ಸಾಮರಸ್ಯದ ವಿಚಾರವನ್ನು ಉಪದೇಶ ಮಾಡೋದು, ಅವರಿಗೇನದ ಅಂದರೆ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದನ್ನು ಕಲಿಸಿಕೊಡೋದು. ಇದು ಮಠಗಳ ಕರ್ತವ್ಯ. ಈ ಕೆಲಸ ಮಾಡಲಿಕ್ಕೇನದ ಅಂತ ಕೇಳಿದರೆ ಸ್ಥಿರ ಮತ್ತು ಚರ ಎರಡೂ ಜವಾಬ್ದಾರಿಗಳನ್ನು ಇಲ್ಲೇ ಇದ್ದು ನಡೆಸ್ಬೋದು, ದೇಶ ಸಂಚಾರ ಮಾಡಿ ಬಂದು ನಡೆಸ್ಬೋದು. ಎರಡು ರೀತಿಯ ಪಟ್ಟಾಧಿಕಾರವನ್ನು, ಜವಾಬ್ದಾರಿಯನ್ನು ಇಲ್ಲೇನದ ಅಂದರೆ ರಂಭಾಪುರಿ ಪೀಠದ ಜಗದ್ಗುರುಗಳವರು ಅವರು ಶಾಖಾ ಮಠವಾಗ ಆಗಿರ್ತಕ್ಕಂಥ ಬೀದರು ಮತ್ತು ರಾಯಚೂರು, ಇವು ಈ ಗುಲ್ಬರ್ಗ, ಈ 3-4 ಜಿಲ್ಲೆಯಲ್ಲಿ ರಂಭಾಪುರಿಯ ಶಾಖಾ ಮಠಗಳೇನಿದ್ದಾವೆ ಆ ಮಠಗಳು ಸಹಿತ ನೋಡ್ರಿ ಗುರುಗಳ ಅನುಗ್ರಹ ಹೆಂಗೆ ಮಾಡಿದ್ದಾರೆ. ನೀನು ಇದು ಒಂದೇ ಮಠಕ್ಕೆ ಪೀಠಾಧಿಪತಿ ಅಲ್ಲ, ನನ್ನ ಶಾಖಾ ಮಠಗಳಾಗಿರ್ತಕ್ಕಂಥ ಈ 3 ಜಿಲ್ಲೆಯಲ್ಲಿ ಇರುವ ಮಠಗಳು ನೀನೇ ಅದರ ಜವಾಬ್ದಾರಿಯನ್ನು ಹೊತ್ತು ನನ್ನ ರೂಪದಲ್ಲಿ ನೀನು ಇದ್ದು ಮಠವನ್ನು ಮುನ್ನಡೆಸುವಂಥವನಾಗುವಂತಕ್ಕಂಥ ಆಶೀರ್ವಾದವನ್ನು ಕೂಡ ರಂಭಾಪುರಿಯ ಜಗದ್ಗುರುಗಳವರು ಇಲ್ಲಿ ಗುರುಪಾದಯ್ಯ ಸ್ವಾಮಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಏನದ ಅಂತ ಕೇಳಿದರೆ ಗುರುಗಳವರು ಕರೆಸಿ ಹೇಳಿದರು, ಇನ್ನು ಪಟ್ಟಾಧಿಕಾರದ ವ್ಯವಸ್ಥೆ ಅಂತಕ್ಕಂಥದ್ದು ಇನ್ನು ತಯಾರು ಮಾಡಿರಿ. ಮುಂದಿನ ಶುಭ ಮುಹೂರ್ತದಲ್ಲಿ ಏನದ ಅಂತ ಕೇಳಿದರೆ ಇದೇ ಶ್ರಾವಣ ಮಾಸದಲ್ಲಿ, ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಪಟ್ಟಾಧಿಕಾರದ ಮುಹೂರ್ತವನ್ನು ನಿರ್ಣಯ ಮಾಡಿದರು. ಆವಾಗ ಚಾಲುವಾದದ್ದು ಇದು ಶಿವಾನುಭವ ಗೋಷ್ಠಿ ಪುರಾಣ ಪ್ರವಚನ. ಇದು 100 ವರ್ಷ ಆಯಿತು ಅಂತ ಗುರುಗಳೇನು ಅಂದಿದಾರಲ್ಲ, ಇದು ಯಾವಾಗ 100 ವರ್ಷ ನಮಗೆ ಗುರ್ತೇ ಇಲ್ಲಲ್ಲ, 100 ವರ್ಷ ಯಾವಾಗ ಆಯಿತು, ಈಗ ನಾವು ಬರಕತ್ತೀವಿ, ನಮ್ಮ ಯಜಮಾನರು ಹೇಳಿಲ್ಲ ಅಂತಕ್ಕಂಥದ್ದು ಕೆಲವು ತಲೆಯೊಳಗೆ ಇರ್ತದೆ. ಆದರೆ ಯಾವ ಸಮಯಕ್ಕೆ ರಂಭಾಪುರಿ ಜಗದ್ಗುರುಗಳವರು ಈ ಮಠವನ್ನು ನಿರ್ಮಾಣ ಮಾಡಿಸಿ, ಇದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಅದು ಆಗಿನ ಕಾಲಕ್ಕೆ ಎಷ್ಟು ಇರಬೇಕಾಗಿತ್ತು ಅಂಥ ಮಠ ಇತ್ತು. ಇದಕ್ಕೇನದ ಅಂತಂದರೆ ನೀನೇ ಪೀಠಾಧಿಪತಿ ಅಂತಕ್ಕಂಥದ್ದನ್ನು ನೇಮಕ ಮಾಡಿ ಎಲ್ಲ 3 ಜಿಲ್ಲೆಯ ಭಕ್ತಾದಿಗಳಿಗೆ ಏನದ ಅಂದರೆ ಇರುವಂಥ ಮಠಗಳ ಜವಾಬ್ದಾರಿಯನ್ನು ಸ್ವಾಮಿಯವರಿಗೆ ಒಪ್ಪಿಸಿ ಇಲ್ಲಿ ಭಕ್ತರಿಗೆ ಹೇಳಿದರು,
ಪಟ್ಟಾಭಿಷೇಕ ಕಾರ್ಯವನ್ನು ಮಾಡೋಣ. ಯಾವಾಗ ಮಾಡೋದು ಅಂತ ಕೇಳಿದರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ರಾಜಯೋಗ ಇರುವಂಥ ಪ್ರಸಂಗದಲ್ಲಿ, ಶುಭ ಮುಹೂರ್ತದಲ್ಲಿ, ಶುಭ ಗಳಿಗೆಯಲ್ಲಿ ಇವತ್ತು ಗುರುವಿನ ಕೃಪೆಯನ್ನು ಪಡೆದುಕೊಂಡು ಎಲ್ಲ ಭಕ್ತರನ್ನು ಕರೆಸಿ ಅಲ್ಲಿ ಮುಹೂರ್ತ ನಿರ್ಣಯ ಮಾಡಿ ಇದೇ ಸಮಯಕ್ಕೆ ನಾವು ಪಟ್ಟಾಧಿಕಾರವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಏನದ ಅಂತ ಕೇಳಿದರೆ ಬಂದು ನಿಮ್ಮ ಸೇವೆಯನ್ನು, ದಾನ ಕೊಡೋರು ದಾನ ಕೊಡಬಹುದು, ಸೇವಾ ಮಾಡೋರು ಸೇವಾ ಮಾಡಬಹುದು, ಇನ್ನಿತರ ಕೆಲಸ ಮಾಡ್ತಕ್ಕಂಥವ್ರು ಯಾರ್ಯಾರು ಏನೇನು ತಿಳಿತದ ಅದು ಎಲ್ಲವನ್ನು ರೆಡಿ ಮಾಡಿ ಆವಾಗ ಒಂದು ಮಂಟಪವನ್ನು ರಚನೆ ಮಾಡಿ, ಒಂದು ಮದುವೆ ಆಗಬೇಕು ಅಂದ್ರೆ ಹೆಂಗೆ ಆಗ್ತೀವೋ ಇದಕ್ಕೂ ಪಟ್ಟಾಧಿಕಾರಕ್ಕೂ ಸಹಿತ ಮದುವೆಯ ಕಾರ್ಯದಕ್ಕಿಂತಲೂ ಇನ್ನೂ ವಿಶೇಷವಾಗಿ ಪಟ್ಟಾಧಿಕಾರದ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಪದ್ಧತಿ ನಮ್ಮ ವೀರಶೈವ ಧರ್ಮದಲ್ಲಿ ಅತಿ ಎತ್ತರದಲ್ಲಿ ಬೆಳೆದಿದೆ. ವಿಶೇಷವಾಗಿ ಎಲ್ಲ ಅಲಂಕಾರಾದಿಗಳನ್ನು ಮಾಡಿ ಸ್ಥಿರ ಮತ್ತು ಚರ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಸ್ವತಃ ಜಗದ್ಗುರುಗಳವರೇ ಶಟಸ್ಥಲ ಬ್ರಹ್ಮೋಪದೇಶ ಅಂತಕ್ಕಂಥದ್ದು ಮಾಡಿ ವೀರಶೈವ ಧರ್ಮಕ್ಕನುಗುಣವಾಗಿ ಒಬ್ಬ ಶಿವಾಚಾರ್ಯ ಆಗಬೇಕು, ಒಬ್ಬ ಶಟಸ್ಥಲ ಬ್ರಹ್ಮಿ ಆಗಬೇಕು ಅಂತಂದರೆ ಏನು ತಯಾರು ಮಾಡಬೇಕು ಅದು ಎಲ್ಲವನ್ನು ರಂಭಾಪುರಿ ಜಗದ್ಗುರುಗಳವರು ಮಾಡಿ ಏನದ ಅಂತ ಕೇಳಿದರೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದರು. ವಿಶೇಷವಾಗಿ ಆಗಿನ ಸಮಯದಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ವೀರಶೈವ ಸಮಾಜದವರು ಅವಾಗೇನದ ಅಂತ ಕೇಳಿದ್ರೆ ವಿಶೇಷವಾಗಿ ಗುರುವಿನ ಮೇಲೆ, ಲಿಂಗದ ಮೇಲೆ, ಜಂಗಮದ ಮೇಲೆ ನಿಷ್ಠೆ ಇರತಕ್ಕಂಥ ಭಕ್ತಾದಿಗಳೆಲ್ಲರೂ ಏನದ ಅಂದರೆ ಸೇರಿ ವಿಶೇಷವಾದ ಕಾರ್ಯಕ್ರಮ ಅಂತಕ್ಕಂಥದ್ದು ಮಾಡಿ ಪಟ್ಟಾಭಿಷೇಕವನ್ನು ನಿರ್ಣಯ ಮಾಡಿದರು. ಪಟ್ಟಾಭಿಷೇಕ ಆಯಿತು. ಕೈಯೊಳಗೆ ದಂಡ ಕಮಂಡಲಗಳನ್ನು ಕೊಟ್ಟರು, ಪಾದರಕ್ಷೆಗಳನ್ನು ಕೊಟ್ಟರು, ತಲೆ ಮೇಲೆ ಕಿರೀಟವನ್ನು ಇಟ್ಟರು, ಕಾಷಾಯಾಂಬರ ವಸ್ತ್ರವನ್ನು ಧಾರಣೆ ಮಾಡಿದರು. ಅಲ್ಲಿ ಏನದ ಅಂದರೆ ಮುದ್ರೆ ಉಂಗುರವನ್ನು ಇಟ್ಟರು. ಇಷ್ಟೆಲ್ಲ ಮಾಡಿ ಏನದ ಅಂದರೆ ಈ ಮಠಕ್ಕೆ ನೀನೇ ಪೀಠಾಧಿಪತಿ, ಸರ್ವಾಧಿಕಾರಿ ಅಂತಕ್ಕಂಥದ್ದನ್ನು ಹೇಳಿ ಆ ಜವಾಬ್ದಾರಿಯನ್ನು ಕೊಟ್ಟರು. ಇಷ್ಟಾದ ನಂತರ ಅಲ್ಲಿ ಏನದ ಅಂದರೆ ಛತ್ರ ಚಾಮರಗಳಿಂದ ಎಲ್ಲ ಕಡೆಗೆ ಮೆರವಣಿಗೆ ಅಂತಕ್ಕಂಥದ್ದು ಮಾಡಿ ಅಲ್ಲಿ ಮತ್ತೆ ವಾಪಸ್ಸು ಮಠಕ್ಕೆ ಬಂದ ಮೇಲೆ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಮತ್ತು ಒಳ್ಳೆಯ ವಿಚಾರಗಳನ್ನು ಬಂದಿರತಕ್ಕಂಥ ಆಗಿನ ಸಮಯದಲ್ಲಿರ್ತಕ್ಕಂಥ ಎಲ್ಲ ಶಿವಾಚಾರ್ಯ ಗಣ ಅಲ್ಲಿ ಉಪದೇಶ ಮಾಡಿದರು. ಜಗದ್ಗುರು ಮಹಾಸನ್ನಿಧಾನ ಆಶೀರ್ವಚನ ಆಯಿತು. ಈ ಪ್ರಕಾರ ಎಲ್ಲ ಶಿಷ್ಯರು ಬಂದು ಗುರುಪಾದಯ್ಯ ಸ್ವಾಮಿಗಳವರಿಗೆ ಅವತ್ತು ಹೆಸರೇನಿಟ್ಟರು, ಅವತ್ತು ಗುರುಪಾದ ಅಂತ ಇಟ್ಟಿದ್ದರು. ಯಾವಾಗ ಹುಟ್ಟಿದ 12ನೇ ದಿವಸಕ್ಕೆ. ಆಮೇಲೆ ಅಯ್ಯಾಚಾರ ಆದಮೇಲೆ ಈತ ಸ್ವಾಮಿ ಅನ್ನುವಂಥದ್ದು ಗುರ್ತಿಡಿದ್ರ ಸಲುವಾಗಿ ಗುರುಪಾದಯ್ಯ ಸ್ವಾಮಿ ಅಂತ ಹೆಸರು ಕರೆದರು. ಈಗ ಪಟ್ಟಾಭಿಷೇಕ ಆದಮೇಲೆ ಶಟಸ್ಥಲ ಬ್ರಹ್ಮಿ ಗುರುಪಾದ ಶಿವಯೋಗಿ ಶಿವಾಚಾರ್ಯ ಅಂತಕ್ಕಂಥ ನಾಮಕರಣವನ್ನು ಮಾಡಿ ಪಟ್ಟಾಭಿಷೇಕವನ್ನು ಮಾಡಿದರು. ಜಗದ್ಗುರುಗಳು ಕುಂತಿದ್ದರು, ಮತ್ತು ಇವರು ಪಟ್ಟಾಭಿಷಿಕ್ತರಾದ ಸ್ವಾಮಿಗಳು ಕುಂತಿದ್ದರು, ಇನ್ನು ಹರಗುರು ಚರಮೂರ್ತಿಗಳು ಎಲ್ಲರೂ ಕುಂತಿದ್ದರು. ಬಂದಿರತಕ್ಕಂಥ ಭಕ್ತಾದಿಗಳು ಅವರ ಮಾತುಗಳನ್ನು ಕೇಳಿ ಪ್ರಸಾದವನ್ನು ತೆಗೆದುಕೊಂಡು ನಮ್ಮ ಜನ್ಮ ಸಾರ್ಥಕವಾಯಿತು. ನಮಗೊಬ್ಬ ಸಮರ್ಥ ಗುರು ಇಷ್ಟು ದಿವಸ ಇದ್ದಿಲ್ಲ, ಇವತ್ತು ರಂಭಾಪುರಿಯ ಜಗದ್ಗುರುಗಳವರು ಸಮರ್ಥ ಗುರುವಿನನ್ನು ನಮಗೆ ದಯಪಾಲಿಸಿದ್ದಾರೆ ಅಂತ ತಿಳ್ಕೊಂಡು ಗುರುಗಳನ್ನು ಮತ್ತು ಜಗದ್ಗುರುಗಳನ್ನು ಆಗಿನ ಕಾಲದ ಭಕ್ತಾದಿಗಳು ಸಂತೋಷದಿಂದ ಹೊಗಳಿ ಹಾಡಿ ಹರಿಸಿ ಏನದ ಅಂತ ಕೇಳಿದರೆ ತಮ್ಮ ಮನೆಗಳಿಗೆ ಹೋಗುವಂಥವರಾದರು. ಯಾವಾಗ ಹೋದರು ಅಂತಂದಾಗ ಕೆಲವರು ವಿಚಾರ ಮಾಡ್ತಿರ್ತಾರೆ, ಹುಡುಗರು ಮಾತಾಡ್ತಿರ್ತಾವೆ, ನಮ್ಮದೇನದ ನಮ್ಮ ಮನ್ಯಾಗ ನಮ್ಮ ಅಪ್ಪ ಅಮ್ಮ ಮಾತಾಡಕತ್ಯಾರ, ಮದುವೆ ಮಾಡ್ತಾರಂತ, ನನಗೆ ಮದುವೆ ಮಾಡಿಬಿಟ್ರೆ ಕೆಲಸ ಮುಗೀತು ನಂದು ಅಂತ ಅವ ಅಂತಾನೆ. ಆಮೇಲೆ ಏನದ ಅಂದ್ರೆ ತಂದೆ ತಾಯಿಗಳು ಅಂತಿರ್ತಾರೆ, ಇವನ್ ತಲೆ ಮೇಲೆ ಒಂದಿಷ್ಟು ಅಕ್ಕಿ ಕಾಳು ಹಾಕಿಬಿಟ್ಟಿವಿ ಅಂದ್ರೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅವ್ರು ಅಂತಿರ್ತಾರೆ. ಅವತ್ತೇ ಜವಾಬ್ದಾರಿ ಚಾಲು ಆತದಂತ ಗುರುತಿಲ್ಲ ಭಾಳ ಮಂದಿಗೆ. ಮುಗಿತದಂತ ಅವ್ರು ತಿಳ್ಕೊಂಡಾರ. ಮುಗಿಯೋದಲ್ಲದು, ಅವತ್ತು ಪ್ರಾರಂಭ. ಎಂದು ಅಕ್ಷತೆ ತಲೆ ಮೇಲೆ ಬೀಳ್ತದೋ ಅಂದು ಜವಾಬ್ದಾರಿ ಪ್ರಾರಂಭ. ಅದರಂತೆ ಇಲ್ಲಿ ಶಟಸ್ಥಲ ಬ್ರಹ್ಮಿ ಗುರುಪಾದ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆದಮೇಲೆ ಮಠದ ಜವಾಬ್ದಾರಿ ಅಂತಕ್ಕಂಥದ್ದು
ಪ್ರತಿನಿತ್ಯ ಮಠಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅಲ್ಲಿ ಏನದ ಅಂತಂದರೆ ಅನ್ನದಾಸೋಹ ಮತ್ತು ಬುದ್ಧಿಯ ಮಾತುಗಳು ಮತ್ತು ಪ್ರವಚನ, ಇದನ್ನು ತಾನೇನು ಗುರುವಿನ ಮುಖಾಂತರ ಕಲ್ತಿದ್ದಾರೋ ಅದನ್ನು ಎಲ್ಲ ಜನರಿಗೆ ಉಪದೇಶ ಮಾಡಲಿಕ್ಕತ್ತಿದ್ರು. ಅವರು ಯಾವ ರೀತಿ ಮಾತುಗಳನ್ನು ಹೇಳ್ತಿದ್ರು ಅನ್ನುವಂಥದ್ದನ್ನು ನಾಳಿನ ವಿಷಯದಲ್ಲಿ ನಿಮ್ಮೆಲ್ಲರಿಗೆ ಪ್ರತಿಪಾದನೆ ಮಾಡುತ್ತದೆ. ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪಟ್ಟಾಭಿಷಿಕ್ತರಾದ ಮೇಲೆ ಧರ್ಮ ಸಂದೇಶ ಅವ್ರದ್ದು ಏನಿತ್ತು ಗುರಿ ಅನ್ನುವಂಥ ವಿಚಾರವನ್ನು ನಾಳಿನ ಸಮಯದಲ್ಲಿ ನಿಮ್ಮೆಲ್ಲರಿಗೆ ಪ್ರತಿಪಾದನೆ ಮಾಡ್ತದ ಅಂತ ಹೇಳಿ